Welcome to Santosh Online Classes. BCom 5th semester, Rani Channamma University, Belagavi, RCUB, NEP, syllabus, residential status and tax liability. ಸೊ ನಿಮಗೆ ಎಕ್ಸಾಮ್ದಲ್ಲಿ ಕಂಪ್ಯೂಟ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತೇಳಿ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಕೇಳ್ತಾರೆ. ಮೇ ಬಿ 5 or 10 or 15 ಮಾರ್ಕ್ಸ್ ಕೇಸ್ ಸ್ಟಡಿ ಕೂಡ ಕೇಳ್ಬೋದು. ಸೊ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸ್ದಲ್ಲಿ ಆರ್ ಪ್ರೀವಿಯಸ್ ವಿಡಿಯೋದಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೇವೆ ನೋಡಿ. ನೆಕ್ಸ್ಟು ಯಾವ ಥರ ಫಾರ್ಮ್ಯಾಟ್ ಇದೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ, ನೆಕ್ಸ್ಟು ಎಕ್ಸಮ್ಟೆಡ್ ಇನ್ಕಮ್ಸ್ ಯಾವ್ಯಾವ ಇದ್ದಾವೆ, ಸೊ ಅವನ್ನೆಲ್ಲ ಕೂಡ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಒನ್ಸ್ ಅಗೇನ್ ನೋಡಿ. ನೆಕ್ಸ್ಟ್ ಇವಾಗ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ದ ಫಾಲೋವಿಂಗ್ ಆರ್ ದ ಇನ್ಕಮ್ಸ್ ಆಫ್ ಶ್ರೀ ಪ್ರತಾಪ್ ಫಾರ್ ದ ಫೈನಾನ್ಷಿಯಲ್ ಇಯರ್ 2021-22. ಸೊ ಕೆಲವೊಂದಷ್ಟು ಇನ್ಕಮ್ಸ್ ಕೊಟ್ಟಿದ್ದಾರೆ ನೋಡಿ. ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಪಾಕಿಸ್ತಾನ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ ರುಪೀಸ್ 25,000. ನೆಕ್ಸ್ಟ್ ಇನ್ಕಮ್ ನೋಡಿ, ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ದ ಸರ್ವಿಸಸ್ ರೆಂಡರ್ಡ್ ಇನ್ ಜಪಾನ್ ರುಪೀಸ್ 30,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾರ್ಟ್ ಫಾರ್ಮ್ SBI Belagavi rupees 5,000. Salary received in Sri Lanka for service rendered in India rupees 15,000. Profit from business in Bangladesh, the business being controlled from India, deposited there only rupees 20,000. Another income nodi, income from business in Bengaluru rupees 40,000. Next, income from business in Iran controlled at Iran only rupees 8,000. Next, another income, foreign income of past years brought to India rupees 2,000. Compute his income for the assessment year 2022-23 if he is a resident in India, not ordinary resident ಆ್ಯಂಡ್ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಈ ಥರ ನಿಮಗೆ ಎಕ್ಸಾಮ್ದಲ್ಲಿ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ ಪ್ರಾಬ್ಲಮ್ ಈಸ್ ವೆರಿ ಸಿಂಪಲ್. ಸೊ ಒನ್ ಪ್ರಾಬ್ಲಮ್ ಬಿಫೋರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಒಂದು ಫಾರ್ಮ್ಯಾಟ್ ಹಾಕಬೇಕು. ಫಾರ್ಮ್ಯಾಟ್ ಯಾವ ಥರ ಇದೆ ಅಂದರೆ ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಪ್ರತಾಪ್. ಸೊ ಇಲ್ಲಿ ಯಾರು ಅಸಸ್ಸಿ ನೇಮ್ ಕೊಟ್ಟಿರ್ತಾರಲ್ಲ, ಇಲ್ಲಿ ಶ್ರೀ ಪ್ರತಾಪ್ ಅಂತ ಇದೆಯಲ್ಲ, ಜಸ್ಟ್ ಅದನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್ ನೋಡಿ, ಕೈಂಡ್ಸ್ ಆಫ್ ಇನ್ಕಮ್ ಅಂತೇಳಿ ಒಂದು ಕಾಲಮ್ ಹಾಕಬೇಕು. ಅನದರ್ ಕಾಲಮ್ ರೆಸಿಡೆಂಟ್ ಆ್ಯಂಡ್ ಅನದರ್ ಕಾಲಮ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ಅನದರ್ ಕಾಲಮ್ ನಾನ್ ರೆಸಿಡೆಂಟ್ ಅಂತೇಳಿ ನೆಕ್ಸ್ಟ್ ಒಂದು ಕಾಲಮ್ ತೆಗೆದುಕೊಳ್ಬೇಕು. ಸೊ ನೆಕ್ಸ್ಟ್ ಕೈಂಡ್ಸ್ ಆಫ್ ಇನ್ಕಮ್ದಲ್ಲಿ ಎಲ್ಲ ಕೈಂಡ್ಸ್ ಆಫ್ ಇನ್ಕಮ್ಸ್ನು ಹೆಡ್ಡಿಂಗ್ ತೆಗೆದುಕೊಳ್ಬೇಕು, ಹೆಡ್ಸ್ ತೆಗೆದುಕೊಳ್ಬೇಕು. ಯಾವ್ಯಾವ ಅಂದರೆ ಫಸ್ಟ್ ನೋಡಿ, ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ. ಈ ಫಸ್ಟ್ ಹೆಡ್ ಬರೋದಾದಮೇಲೆ ಕೆಲವೊಂದಷ್ಟು ಸ್ಪೇಸ್ ಬಿಡಬೇಕು. ನಂತರ ಏನು ಮಾಡಿ, ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ್ ಔಟ್ಸೈಡ್ ಇಂಡಿಯಾ ಅಂತ ಹೇಳಿ ತೆಗೆದುಕೊಳ್ಳಿ. ಇಲ್ಲಿ ಕೂಡ ಕೆಲವೊಂದಷ್ಟು ಸ್ಪೇಸ್ ಬಿಡಿ. ಇನ್ಕಮ್ ಅರ್ನ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಔಟ್ಸೈಡ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಇದನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಕಂಟ್ರೋಲ್ ಇನ್ ಇಂಡಿಯಾ. ನೆಕ್ಸ್ಟ್ ಕಂಟ್ರೋಲ್ ಔಟ್ಸೈಡ್ ಇಂಡಿಯಾ ಅಂತ ಹೇಳಿ ಕೆಲವೊಂದಷ್ಟು ಐಟಮ್ಸ್ಗಳು ಇನ್ಕಮ್ಸ್ಗಳು ಇಲ್ಲಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ನೋಡಿ, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅದರ್ ದ್ಯಾನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಇದೆಯಲ್ಲ, ಸೊ ಇದನ್ನು ಕೂಡ ತೆಗೆದುಕೊಳ್ಬೇಕು. ಸೊ ಇವೆಲ್ಲ 5 ಹೆಡ್ಸ್ ಎಲ್ಲ ತೆಗೆದುಕೊಳ್ಳಿ. ನಂತರ ಏನು ಮಾಡಿ, ಒನ್ ಬೈ ಒನ್ ಪ್ರಾಬ್ಲಮ್ಸಲ್ಲಿ ಏನು ಕೊಟ್ಟಿದ್ದಾರಲ್ಲ ನಿಮಗೆ ಇನ್ಕಮ್ಸ್, ಸೊ ಅವನ್ನೆಲ್ಲ ನೋಡೋಣ. ಈಗ ಜಸ್ಟ್ ನೋಡಿ, ಫಸ್ಟ್ ಇನ್ಕಮ್ ಯಾವುದಿದೆ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಪಾಕಿಸ್ತಾನ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ ರುಪೀಸ್ 25,000. ಸೊ ಹೌಸ್ ಪ್ರಾಪರ್ಟಿ ಇನ್ಕಮ್ ಅರ್ನ್ ಮಾಡಿದಾರತೆ. ಎಲ್ಲಿ ಇನ್ಕಮ್ ಅರ್ನ್ ಮಾಡಿದ್ದಾರೆ? ಪಾಕಿಸ್ತಾನದಲ್ಲಿ ಅರ್ನ್ ಮಾಡಿದ್ದಾರೆ. ಅದು ನಾಟ್ ರಿಸೀವ್ಡ್ ಇನ್ ಇಂಡಿಯಾ, ಇಂಡಿಯಾದಲ್ಲಿ ರಿಸೀವ್ ಆಗಿಲ್ಲ ಅಂದರೆ ಸೊ ಅಂಥ ಇನ್ಕಮ್ಸನ್ನು ಏನು ಮಾಡಬೇಕಂದ್ರೆ ಅಂದರೆ ಔಟ್ಸೈಡ್ ಇಂಡಿಯಾ, ಯಾವುದೇ ಕಂಟ್ರಿ ಇರ್ಬೋದು, ಔಟ್ಸೈಡ್ ಇಂಡಿಯಾದಾಗ ಅರ್ನ್ ಮಾಡಿದ್ದಾರೆ. ಮತ್ತು ಔಟ್ಸೈಡ್ ಇಂಡಿಯಾದಾಗ ಅರ್ನ್ ಮಾಡಿದ್ದಾರೆ. ನೆಕ್ಸ್ಟು ಔಟ್ಸೈಡ್ ಇಂಡಿಯಾ ಅಂದರೆ ಫಾರಿನ್ದಲ್ಲಿ. ಸೊ ಇದು ಅದರ್ ದ್ಯಾನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅದೆಲ್ಲ ಡೈರೆಕ್ಟ್ ಆಗಿದ್ದ 5th ಹೆಡ್ದಲ್ಲಿ ತೆಗೆದುಕೊಳ್ಬೇಕು. ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಪಾಕಿಸ್ತಾನ ಅಂತೇಳಿ ರುಪೀಸ್ 25,000 ಅಂತೇಳಿ ರೆಸಿಡೆಂಟ್ ಮಾತ್ರ ತೆಗೆದುಕೊಳ್ಳಿ. ನಾಟ್ ಆರ್ಡಿನರಿ ರೆಸಿಡೆಂಟ್ ತೆಗೆದುಕೊಳ್ಳಬಾರ್ದು, ನಾನ್ ರೆಸಿಡೆಂಟ್ ಕೂಡ ತೆಗೆದುಕೊಳ್ಳಬಾರ್ದು. ಸೊ ನೆಕ್ಸ್ಟ್ ನೋಡ್ರಿ, ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ದ ಸರ್ವಿಸ್ ರೆಂಡರ್ಡ್ ಇನ್ ಜಪಾನ್. ಸೊ ಜಪಾನ್ದಲ್ಲಿ ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾದಲ್ಲಿ ಸ್ಯಾಲ್ರಿ ರಿಸೀವ್ ಆಗಿದೆ ಬಟ್ ಅರ್ನ್ ಮಾಡಿದ್ದು
ಸರ್ವಿಸ್ ಕೊಟ್ಟಿದ್ದು ಜಪಾನ್. ಸೊ ಇದನ್ನ ಸೆಕೆಂಡ್ ಹೆಡ್ದಲ್ಲಿ ತೆಗೆದುಕೊಳ್ಬೇಕು. ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಅಂದರೆ ಸ್ಯಾಲ್ರಿ ರಿಸೀವ್ ಆಗಿದೆ ಇಂಡಿಯಾದಲ್ಲಿ, ಬಟ್ ಅರ್ನ್ ಇಸ್ ಔಟ್ಸೈಡ್ ಇಂಡಿಯಾ ಅಂದರೆ ಜಪಾನದಲ್ಲಿ. ಸೊ ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ ಫ್ರಾಮ್ ಜಪಾನ್ ಅಂತೇಳಿ 30,000 ಆ್ಯಂಡ್ 30,000 ಅಮೌಂಟು ತೆಗೆದುಕೊಳ್ಳಿ. ನೆಕ್ಸ್ಟ್ ನೋಡಿ, ಇಂಟ್ರೆಸ್ಟ್ ಆನ್ ಸೇವಿಂಗ್ ಬ್ಯಾಂಕ್ ಡಿಪಾಸಿಟ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೆಳಗಾವಿ ಅಂತ ಹೇಳ್ತಾರೆ, ₹5,000. ಇನ್ಕಮ್ ಅರ್ನ್ ಮಾಡಿದ್ದು ಇಂಡಿಯಾದಲ್ಲಿ, ಇನ್ಕಮ್ ರಿಸೀವ್ ಮಾಡಿದ್ದು ಕೂಡ ಇಂಡಿಯಾದಲ್ಲಿ. ಸೊ ಇದನ್ನು ಎಲ್ಲಿ ತೆಗೆದುಕೊಳ್ಳಿ, ಜಸ್ಟ್ ಫಸ್ಟ್ ಹೆಡ್ದಲ್ಲಿ ತೆಗೆದುಕೊಳ್ಬೇಕು. ಇಂಟ್ರೆಸ್ಟ್ ಆನ್ SBI ಅಕೌಂಟ್ ವಿತ್ SBI ಅಂತೇಳಿ 5,000 ಅಂತೇಳಿ ತೆಗೆದುಕೊಳ್ಬೇಕು. ನಂತರ ನೋಡಿ, ಸ್ಯಾಲ್ರಿ ರಿಸೀವ್ಡ್ ಇನ್ ಶ್ರೀಲಂಕಾ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಇಂಡಿಯಾ. ಸೊ ಸ್ಯಾಲ್ರಿ ರಿಸೀವ್ ಮಾಡಿದ್ದು ಶ್ರೀಲಂಕಾದಲ್ಲಿ, ಸರ್ವಿಸ್ ಕೊಟ್ಟಿದ್ದು ಇಂಡಿಯಾದಲ್ಲಿ ಅಂತ ಹೇಳ್ತಾರಲ್ಲ. ಸೊ ಈ ಥರ ಇನ್ಕಮ್ಸ್ ಅದು ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಅದನ್ನು ಥರ್ಡ್ ಹೆಡ್ದಲ್ಲಿ ತೆಗೆದುಕೊಳ್ಳಿ. ಸ್ಯಾಲ್ರಿ ರಿಸೀವ್ಡ್ ಇನ್ ಶ್ರೀಲಂಕಾ ಫ್ರಾಮ್ ಇಂಡಿಯಾ ಅಂತೇಳಿ, ಇನ್ಕಮ್ ಅರ್ನ್ ಮಾಡಿದ್ದು ಇಂಡಿಯಾದಲ್ಲಿ, ಇನ್ಕಮ್ ಸ್ಯಾಲ್ರಿ ರಿಸೀವ್ಡ್ ಇನ್ ಶ್ರೀಲಂಕಾದಲ್ಲಿ ಸ್ಯಾಲ್ರಿ ರಿಸೀವ್ ಆಗಿದೆ, ಬಟ್ ಇನ್ಕಮ್ ಅರ್ನ್ ಮಾಡಿದ್ದು ಇಂಡಿಯಾದಲ್ಲಿ, ಬಟ್ ರಿಸೀವ್ ಆಗಿದ್ದು ಔಟ್ಸೈಡ್ ಇಂಡಿಯಾ ಅಂದರೆ ಶ್ರೀಲಂಕಾದಲ್ಲಿ. ಸೊ ಈ ಥರ ಇದ್ದರೆ ಅದನ್ನ 15,000 ಆ್ಯಂಡ್ 15,000 ಅಂತೇಳಿ ತೆಗೆದುಕೊಳ್ಳಿ. ನಂತರ ನೋಡಿ, ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ಬಾಂಗ್ಲಾದೇಶ್, ದ ಬಿಸ್ನೆಸ್ ಬೀಯಿಂಗ್ ಕಂಟ್ರೋಲ್ ಫ್ರಾಮ್ ಇಂಡಿಯಾ, ₹20,000 ಅಂತ ಹೇಳ್ತಾರಲ್ಲ. ಸೊ ಅಂದರೆ ಪ್ರಾಫಿಟ್ ಮಾಡಿದ್ದು ಬಾಂಗ್ಲಾದೇಶದಲ್ಲಿ, ಬಿಸ್ನೆಸ್ ಬೀಯಿಂಗ್ ಕಂಟ್ರೋಲ್ ಇರೋದು ಇಂಡಿಯಾದಲ್ಲಿ ಅಂತ ಹೇಳ್ತಾರೆ. ಸೊ ಇದನ್ನು ಡೈರೆಕ್ಟಾಗಿ ಫೋರ್ತ್ ಹೆಡ್ದಲ್ಲಿ ತೆಗೆದುಕೊಳ್ಳಿ. ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ಬಾಂಗ್ಲಾದೇಶ್ ಅಂತೇಳಿ 20,000 ಅಷ್ಟೇ ಇಲ್ಲಿ ತೆಗೆದುಕೊಳ್ಬೇಕು, ನಾನ್ ರೆಸಿಡೆಂಟಲ್ಲಿ ತೆಗೆದುಕೊಳ್ಬಾರ್ದು. ಸೊ ನೆಕ್ಸ್ಟ್ ನೋಡಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಬೆಂಗಳೂರು ಅಂತೇಳಿ. ಸೊ ಇಂಡಿಯಾದಲ್ಲಿ ಇನ್ಕಮ್ ಮಾಡಿದರೆ, ರಿಸೀವ್ ಕೂಡ ಇಂಡಿಯಾದಲ್ಲಿ, ಡೈರೆಕ್ಟಾಗಿ ಫಸ್ಟ್ ಹೆಡ್ದಲ್ಲಿ ತೆಗೆದುಕೊಳ್ಳಿ. ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಬೆಂಗಳೂರು 40,000 ಆ್ಯಂಡ್ 40,000. ಸೊ ಬೆಂಗಳೂರು ಇರುವುದು ಇಂಡಿಯಾದಲ್ಲಿ. ಸೊ ಅದಕ್ಕಾಗಿ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿ ತೆಗೆದುಕೊಳ್ಳಿ. ನಂತರ ನೋಡಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಇರಾನ್ ಕಂಟ್ರೋಲ್ ಆಟ್ ಇರಾನ್ ಓನ್ಲಿ ಅಂತ ಹೇಳ್ತಾರೆ. ಸೊ ಬಿಸ್ನೆಸ್ ಇರಾನ್ದಲ್ಲಿ ಇದೆ, ನೆಕ್ಸ್ಟು ಕಂಟ್ರೋಲ್ ಮಾಡಿದ್ದು ಕೂಡ ಇರಾನ್ ಅಂತೇಳಿ, ಇದನ್ನು ಕೂಡ ಫೋರ್ತ್ ಹೆಡ್ದಲ್ಲಿ ತೆಗೆದುಕೊಳ್ಳಿ. ಇಲ್ಲಿ ಕಂಟ್ರೋಲ್ ಇಂಡಿಯಾ ಇದೆಯಲ್ಲ, ಇನ್ನೊಂದು ಹೆಡ್ ಕೊಡಬೇಕು, ಇಲ್ಲಿ ಸಬ್ ಹೆಡ್ಡು ಕಂಟ್ರೋಲ್ ಔಟ್ಸೈಡ್ ಇಂಡಿಯಾ ಅಂತೇಳಿ ಒಂದು ಹೆಡ್ ಕೊಡಬೇಕು. ಸೊ ಇಲ್ಲೇ ಇದನ್ನು ಕೂಡ ತೆಗೆದುಕೊಳ್ಳಿ. ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ಇರಾನ್ ಅಂತೇಳಿ 8,000 ಮಾತ್ರ ತೆಗೆದುಕೊಳ್ಳಿ. ರೆಸಿಡೆಂಟಲ್ಲಿ, ನಾಟ್ ಆರ್ಡಿನರಿ ರೆಸಿಡೆಂಟ್ ನಿಲ್, ನಾನ್ ರೆಸಿಡೆಂಟ್ ಕೂಡ ನಿಲ್. ಸೊ ನೆಕ್ಸ್ಟ್ ನೋಡಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ನೆಕ್ಸ್ಟ್ ಇದಾಗಿದೆಯಲ್ಲ. ಸೊ ನೆಕ್ಸ್ಟ್ ಫಾರಿನ್ ಇನ್ಕಮ್ ಆಫ್ ಪಾಸ್ಟ್ ಇಯರ್ಸ್ ಬ್ರಾಟ್ ಇನ್ ಟು ಇಂಡಿಯಾ, ಸೊ ₹2,000. ಸೊ ಈ ಇನ್ಕಮ್ ಏನಿದೆಯಲ್ಲ, ಇದನ್ನು ತೆಗೆದುಕೊಳ್ಳಬಾರ್ದು. ಸೊ ಯಾಕಂದರೆ ಇದು ಎಕ್ಸೆಂಪ್ಟೆಡ್ ಇನ್ಕಮ್. ಸೊ ಇದನ್ನು ನಾವು ಈ 5 ಹೆಡ್ದಲ್ಲಿ ತೆಗೆದುಕೊಳ್ಳಬೇಡಿ. ಸೊ ಈ ಥರ ಮಾಡಿದಾಗ ನೆಕ್ಸ್ಟ್ ಟೋಟಲ್ ಮಾಡಿ 1,43,000 ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ 1,10,000 ಆ್ಯಂಡ್ ನಾನ್ ರೆಸಿಡೆಂಟ್ 90,000. ಸೊ ಇದೇ ನಿಮ್ಮದು ಗ್ರಾಸ್ ಟೋಟಲ್ ಇನ್ಕಮ್. ಯಾವುದು? ಅಸಸಿ ಶ್ರೀ ಪ್ರತಾಪ್ದು. ಸೊ ಈ ಥರ ಗ್ರಾಸ್ ಟೋಟಲ್ ಇನ್ಕಮ್ ನಾವು ಈಸಿಲಿ ಏನು ಮಾಡ್ಬೋದು, ಪಾಯಿಂಟ್ ಔಟ್ ಮಾಡ್ಬೋದು. ಸೊ ಇನ್ನೂ ಇನ್ಕಮ್ ಟ್ಯಾಕ್ಸಲ್ಲಿ ಕೆಲವೊಂದಷ್ಟು ಇನ್ನೂ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾವು ಸಾಲ್ವ್ ಮಾಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್.